ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ ಫಸ್ಟ್ PUC ಲರ್ನಿಂಗ್. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಸ್ಟಡಿ ಮೇಡ್ ಈಸಿ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇಷ್ಟೇ ಆಗಿದೆ. ಈಗ ನಾನು ಜಿಯೋಗ್ರಫಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡ್ಕೋತಾ ಹೋಗಿ ಯಾವುದನ್ನ ಕೇಳ್ತಾರೆ ಅಂತ. ಈ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟು, ಅರ್ಥ ಆಗ್ತಿದೆಯಾ? ಈಗ ನೋಡೋಣ ಚಾಪ್ಟರ್ 7ಇಂದ ಚಾಲೆಂಜಸ್ ಆಫ್ ಇಂಡಿಯಾ ಆ್ಯಂಡ್ ದ ರೆಮಿಡೀಸ್. ಇದರಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಜಾಸ್ತಿ ಸತಿ ಕೇಳಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಅಷ್ಟನ್ನು ನೋಡಿಕೊಂಡ್ರೆ ಸಾಕು. ಓಕೆ, ಜಾಸ್ತಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಆನ್ ದ ಸ್ಟೇಟಸ್ ಆಫ್ ವುಮೆನ್ಸ್. ಓಕೆ, ಯಾವುದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ? ದಟ್ ಈಸ್ ಸ್ಟೇಟಸ್ ಆಫ್ ವುಮೆನ್. 4 ಮಾರ್ಕರಲ್ಲಿ ಕೇಳಿದರು ತುಂಬ ಸತಿ. ಆಲ್ಮೋಸ್ಟ್ ನನ್ನ ಪ್ರಕಾರ ಇವಾಗ 3 ಮಾರ್ಕ್ಸಲ್ಲಿ ಕೇಳೋವಂಥ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಸ್ಟೇಟಸ್ ಆಫ್ ವುಮೆನ್ ಎಷ್ಟು ಮಾರ್ಕ್ಸಲ್ಲಿ? 4 ಮಾರ್ಕರಲ್ಲಿ ಕೇಳೋ ಇತ್ತು, ಈಗ 3 ಮಾರ್ಕರಲ್ಲಿ ಹಾಕಿದ್ದಾರೆ ಅನಿಸುತ್ತೆ. ಹೌದಲ್ವಾ? ನಿಮ್ಮ ಒಂದು ಯಾವುದು ಇದೆಯಲ್ಲ ನೋಡ್ಕೊಳ್ಳಿ, ಬ್ಲೂ ಪ್ರಿಂಟ್ ಇದೆಯಲ್ಲ ಅದರಲ್ಲಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಸ್ಟೇಟಸ್ ಆಫ್ ವುಮೆನ್ ಸೇಮ್, ನೀವು ಅದನ್ನು ನೋಡ್ಕೊಂಡು ಹೋಗಬೇಕಾಗತ್ತೆ. ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ತೋರಿಸ್ತೀನಿ ಏನು ಅಂತ. ಈ ಪ್ರಶ್ನೆ ಇಂಪಾರ್ಟೆಂಟ್. 7th ಕ್ವೆಶನ್, 6th ಕ್ವೆಶನ್, ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳಿ ಬೇಗ. 12th ಕ್ವೆಶನ್ ಇಂಪಾರ್ಟೆಂಟ್. ಇಷ್ಟನ್ನು ನೋಡ್ಕೊಂಡು ಹೋದರೆ ಸಾಕು, ಇನ್ನೇನು ಇದರಿಂದ ಕೇಳಲ್ಲ. ದಯವಿಟ್ಟು ಇಷ್ಟನ್ನು ನೋಡ್ಕೊಂಡು ಹೋಗಿ. ಆ್ಯಂಡ್ 10th ಅಂತೂ ನೋಡ್ಕೊಂಡು ಹೋಗಬೇಕಾಗತ್ತೆ. ಅರ್ಥ ಆಗ್ತಿದೆಯಾ? ಸಾರಿ, 10 ಇದಲ್ಲ, ಸಾರಿ, ನಾಟ್ ಅಟ್ 12th ಒನ್, 9th ಒನ್. ಈ 4 ಕ್ವೆಶನ್ಸ್ನ ನೀವು ನೋಡ್ಕೊಂಡು ಹೋಗಬೇಕು. ಅಟ್ಲೀಸ್ಟ್ ಒಂದು ಕ್ವೆಶನ್ ಫಿಕ್ಸ್ ಆಗಿರುತ್ತೆ. ಇಷ್ಟರಲ್ಲಿ ಒಂದು ಕ್ವೆಶನ್ ಫಿಕ್ಸ್. ಸ್ಟೇಟಸ್ ಆಫ್ ವುಮೆನ್ ನೋಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಾ? ಅದು ಸೇರಿಸೆ. ಇಷ್ಟರಲ್ಲಿ 5 ಪ್ರಶ್ನೆಯಲ್ಲಿ ಒಂದು ಫಿಕ್ಸ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಸೋಷಲ್ ಸ್ಟ್ರಾಟಿಫಿಕೇಷನ್. ಏನು ಕೇಳ್ತಾರೆ ಇಲ್ಲಿ ಪ್ರಶ್ನೆಗಳನ್ನ ಅಂತ ನೋಡೋದಾದರೆ, ಮೆನಿ ಟೈಮ್ಸ್ ದೇ ವಿಲ್ ಆಸ್ಕ್ ಓನ್ಲಿ ದಿಸ್ ಕ್ವೆಶನ್, ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿಸ್ 2 ಕ್ವೆಶನ್ಸ್ ಓನ್ಲಿ. ಇಷ್ಟು ಕ್ವೆಶನ್ನ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಇವೆರಡು ಪ್ರಶ್ನೆಯನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಆ್ಯಂಡ್ ವಾಟ್ ಯು ಮೀನ್ ಬೈ ದ ಸೋಷಲ್ ಸ್ಟ್ರಾಟಿಫಿಕೇಷನ್. ಇಷ್ಟೇ ಸಾಕು, ಇನ್ಯಾವುದು ಪ್ರಶ್ನೆಗಳನ್ನ ಕೇಳಲ್ಲ. ಇವು 2 ಇಂಪಾರ್ಟೆಂಟ್ ಆಗಿರೋಂಥ ಕ್ವೆಶನ್ಸ್, ವೆರಿ ಇಂಪಾರ್ಟೆಂಟ್. ಒನ್ ಫಿಕ್ಸ್ಡ್ ಕ್ವೆಶನ್. ಓಕೆ, ಒನ್ ಫಿಕ್ಸ್ ಕ್ವೆಶನ್. ಅರ್ಥ ಆಗ್ತಿದೆ? ದಯವಿಟ್ಟು ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ನೆಕ್ಸ್ಟು ಇದರಲ್ಲಿ ಯಾವ ಲೆಸನ್ ಇದು? ವರ್ಕ್ ಆ್ಯಂಡ್ ಎಕನಾಮಿಕ್ ಲೈಫ್ ಅಲ್ವಾ? ಅದರಲ್ಲಿ ಏನೇನು ಕೇಳ್ತಾರೆ ನೋಡಿ. ದಯವಿಟ್ಟು ನಾನು ಕೊಡೋ ಕ್ವಶನ್ನ ದಯವಿಟ್ಟು ನೀಟಾಗಿ ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಈ ಜಾಸ್ತಿ ಕೇಳಿರೋಂಥ ಪ್ರಶ್ನೆ 11ನೇದು, 10ನೇದು ಕೂಡ ಕೇಳಿದ್ದಾರೆ. ಲೈಕ್ ರೇರ್ ಕ್ವಶನ್. ಇವೆರಡು ಮೋಸ್ಟಾಗಿ ನೋಡ್ಕೊಂಡು ಹೋದರೆ ಸಾಕು, ಇನ್ಯಾವುದೂ ಕೇಳಿಲ್ಲ. ಓಕೆ, ವಾಟ್ ವರ್ ದ ಎಫೆಕ್ಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ನೋಡ್ಕೊಂಡು ಹೋಗಿ. ವಾಟ್ ಈಸ್ ದ ಡಿವಿಷನ್ಸ್ ಆಫ್ ಲೇಬರ್, ಅಷ್ಟನ್ನು ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ನೆಕ್ಸ್ಟ್ ಬಂದರೆ ಜಿಯೋಗ್ರಫಿಕ್ ಪೊಸಿಷನ್ ಆ್ಯಂಡ್ ಫಿಸಿಕಲ್ ಫೀಚರ್ಸ್. ಅಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕೊಡ್ತೀನಿ, ದಯವಿಟ್ಟು ಅವನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ನೋಡಿ, ಇಲ್ಲಿ ಒಂದು ಪ್ರಶ್ನೆ ಮಾತ್ರ ತುಂಬ ಸತಿ 20th ಒಂತ್ ತುಂಬ ಸತಿ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಗಿದೆ. ತುಂಬ ಸತಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಶಿವಾಲಿಕ್ ರೇಂಜ್ ಅದ್ರ ಬಗ್ಗೆನೂ ಕೇಳಿದರೆ ಪ್ರಶ್ನೆನ ತುಂಬ ಸತಿ ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು.
ಓಕೆ, ದ 19th one ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಇಲ್ಲಿ 16th one ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶ್ಚನ್. ಅರ್ಥ ಆಗ್ತಿದೆಯಾ? ದಯವಿಟ್ಟು ಅವನ್ನ ನೋಡ್ಕೊಂಡು ಹೋದರೆ ಸಾಕು, ಇನ್ಯಾವುದನ್ನು ಕೇಳಲ್ಲ. ಅರ್ಥ ಆಯ್ತಾ? ಇಷ್ಟನ್ನೇ ಕೇಳ್ತಾರೆ. ಒನ್ ಫಿಕ್ಸ್ಡ್ ಕ್ವೆಶನ್ ಇದರಲ್ಲಿ ಒನ್ ಫಿಕ್ಸ್. ಈ 4 ಕ್ವೆಶನ್ ಯಾವುದ್ಯಾವುದು ಕರೆಕ್ಟಾಗಿ ನೋಡ್ಕೊಳ್ಳಿ. 20ನೇದು, 19ನೇದು, 18ನೇದು, 18ನೇದು, 16ನೇದು ಇಷ್ಟು ಕ್ವೆಶನ್ಸ್ಗಳು ಇಂಪಾರ್ಟೆಂಟ್. ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಸೀಸನ್ಸ್. ಇಂಡಿಯನ್ ಸೀಸನ್ಸಲ್ಲಿ ಏನೇನು ಕೇಳ್ತಾರೆ? ದಯವಿಟ್ಟು ಒಂದು ಕ್ವೆಶನ್ ತುಂಬ ಸತಿ ಕೇಳಿದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ 2 ಕ್ವೆಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ 5th ಕ್ವೆಶನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 5th, 7th, 8th. 5th, 7th, 8th ಕ್ವೆಶನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ನೋಡಿ, ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಒಂದು ಫಿಕ್ಸ್ಡ್ ಕ್ವೆಶನ್ ಇದ್ದೇ ಇರುತ್ತೆ. ನಾನು ನೋಡಿರೋ ಪ್ರಕಾರ ದಯವಿಟ್ಟು ಇದರಿಂದ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಒಂದು 3 marks ಕ್ವೆಶನ್ನ ಕೇಳ್ತಾರೆ. ದಯವಿಟ್ಟು ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ನೆಕ್ಸ್ಟ್ ಇಂಡಿಯನ್ ಸಾಯಿಲ್ಸಲ್ಲಿ ಬಂದರೆ ಇನ್ನೊಂದು ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ರೆಡ್ ಸಾಯಿಲ್. ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್, ಲ್ಯಾಟ್ರಲ್ ಸಾಯಿಲ್, ಇವೆಲ್ಲ ಡಿಫ್ರೆನ್ಸ್ನ ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ದಯವಿಟ್ಟು ನೋಡ್ಕೊಂಡು ಹೋಗಿ. ಇದ್ರ ಮೇಲೆ ಡಿಫ್ರೆನ್ಸಸ್ನ ಕೇಳ್ತಾರೆ. ಆಮೇಲೆ ಕೆಲವೊಂದು ಟೈಮ್ ಇದ್ರ ಬಗ್ಗೆ ಕೇಳ್ತಾರೆ. ವಾಟ್ ಆರ್ ದ ಎಫೆಕ್ಟ್ ಆಫ್ ದ ಸಾಯಿಲ್ ಎರೋಷನ್ ಆರ್ ಕಾಸಸ್ ಆಫ್ ಸಾಯಿಲ್ ಎರೋಷನ್? ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ರೆಡ್ ಸಾಯಿಲ್ ಆ್ಯಂಡ್ ಬ್ಲ್ಯಾಕ್ ಸಾಯಿಲ್ ಅಥವಾ ರೆಡ್ ಸಾಯಿಲ್ ಆ್ಯಂಡ್ ಯಾವುದು? ಅರ್ಥ ಆಗ್ತಿದೆಯಾ? ಲ್ಯಾಟ್ರಲ್ ಸಾಯಿಲ್. ಅದೆಲ್ಲ ಇಂಪಾರ್ಟೆಂಟು. ದಯವಿಟ್ಟು ತಾವೆಲ್ಲ ವಿದ್ಯಾರ್ಥಿಗಳು ನೋಡ್ಕೊಂಡು ಹೋಗಬೇಕು. ಓಕೆ, ಇಲ್ಲಿದೆ, ಮತ್ತೆ ಕೊಡ್ತಾ ಇದ್ದೀನಿ ನೋಡಿ. ವಾಟ್ ವರ್ ದ ಎಫೆಕ್ಟ್ಸ್ ಆಫ್ ಸಾಯಿಲ್ ಎರೋಷನ್? ತುಂಬ ಇಂಪಾರ್ಟೆಂಟು. ಅಲ್ಲಿ ಹೇಳಿರೋದು ಅದನ್ನು ನೋಡ್ಕೊಳ್ಳಿ. ಹಂಗೆ ಅಂದ್ಬಿಟ್ಟು ಇದನ್ನೇ ಓದಬೇಡಿ. ಇಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ, ಅದು ನೀವು ನೋಡ್ಕೋಬೇಕು. ನೋಡಿ, ಇದು 4 ಮಾರ್ಕ್ಸಿನ ಕ್ವಶನ್ನು ತುಂಬ ಸತಿ ಕೇಳಿರೋವಂಥದ್ದು. ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋಂಥ ಕ್ವೆಶನ್. ಇದರ ಮೇಲೆ ಯಾವ ರೀತಿ ಕ್ವಶನ್ ಅಂತ ಇಲ್ಲಿ ಹೇಳ್ತೀನಿ. ಈ ಪಾಯಿಂಟ್ ವೈಸ್ ನೀವು ಆನ್ಸರ್ನ ಬರಿಬೇಕು. ಅರ್ಥ ಆಯ್ತಾ? ಈ ಪಾಯಿಂಟ್ ವೈಸ್ ಇಷ್ಟು. ಓಕೆ, 8 ಪಾಯಿಂಟ್ ಬರಿಬೇಕು. 4 ಅಂಕದ ಪ್ರಶ್ನೆ. ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ? 4 ಮಾರ್ಕ್. ಈ ಕ್ವೆಶನ್ ಫಿಕ್ಸ್ಡ್ ಕೇಳ್ತಾರೆ. ಈ ಪ್ರಶ್ನೆ ಬಿಟ್ಟು ಏನೂ ಕೇಳಲ್ಲ. ಅರ್ಥ ಆಗ್ತಿದೆಯಾ? 4 ಅಂಕದ್ದು ಫಿಕ್ಸ್ಡ್ ಅದು. ಅದನ್ನು ಇಲ್ಲಿದೆ ನೋಡಿ. ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ವಾಟ್ ವರ್ ದ ಟೈಪ್ಸ್ ಆಫ್ ಫಾರೆಸ್ಟ್. ಓಕೆ, ಅದನ್ನು ನೋಡ್ಕೊಂಡು ಹೋಗಿ. ಕೆಲವೊಂದು ಟೈಮು ಕೇಳ್ತಾರೆ 2 ಮಾರ್ಕರಲ್ಲಿ. ಲಿಸ್ಟ್ ಔಟ್ ದ ರೀಸನ್ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್. ಇಷ್ಟನ್ನು ನೋಡ್ಕೊಂಡು ಹೋದರೆ ಸಾಕು. ಓಕೆ, ವೆರಿ ಇಂಪಾರ್ಟೆಂಟ್. ಈ 3ರಲ್ಲಿ ಒಂದು ಕ್ವಶನ್ನು, ಮತ್ತು ಈ 3ರಲ್ಲಿ ಒಂದು ಕ್ವಶನ್ನು ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಂಡಿಯನ್ ವಾಟರ್ ರಿಸೋರ್ಸಸ್ ವೆರಿ ಇಂಪಾರ್ಟೆಂಟ್. ಏನು ಕೇಳ್ಬೋದು? ಇಲ್ಲಿ ಗಂಟ ಕೇಳಿರೋವಂಥದ್ದು ಜಾಸ್ತಿಯಾಗಿ ಕೇಳಿರೋವಂಥದ್ದು. ವಾಟ್ ಈಸ್ ದ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆ್ಯಂಡ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್? ನೆನ್ಪಿಟ್ಕೊಳ್ಳಿ. ಆಮೇಲೆ ಈ ಕ್ವೆಶನ್ 8th one ಆ್ಯಂಡ್ 6th one. ಈ 3 ಪ್ರಶ್ನೆಗಳನ್ನ ತುಂಬ ಸತಿ ಕೇಳಿರೋವಂಥ ಪ್ರಶ್ನೆಗಳು. ವೆರಿ ಇಂಪಾರ್ಟೆಂಟ್. ಓಕೆ, ಕೆಲವೊಂದು ಟೈಮು ಆ 3 ಪ್ರಶ್ನೆಗಳನ್ನ ನೀವು ಓದಬೇಕು. ತುಂಗಭದ್ರಾ, ನರ್ಮದಾ, ಅದಕ್ಕೆಲ್ಲ ನಾನು
ದಾಮೋದರ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅದಕ್ಕೆಲ್ಲ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ಅದ್ರ ಮೇಲೆ ಕೇಳ್ತಾರೆ ಅಂತ. ಓಕೆ, ಯಾವ ರೀತಿ ಬರಿಬೇಕು ಒಂದೇ ಉತ್ತರ ನಾವು ಯಾವುದಾದ್ರು ಕೇಳಿದ್ರೆ ಆ ರೀತಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಇಲ್ಲಿ ಒಂದು ಪ್ರಶ್ನೆ 4 ಮಾರ್ಕ್ಸಿಗೆ ಅಥವಾ 3 ಮಾರ್ಕ್ಸಿಗೆ ಫಿಕ್ಸ್ಡ್ ಕ್ವೆಶನ್. ಒಂದು ಪ್ರಶ್ನೆ ಫಿಕ್ಸ್ಡ್ ಇಲ್ಲಿ. ಓಕೆ, ನೆನ್ಪಿಟ್ಕೋಬೇಕು ಇಲ್ಲೂ ಕೂಡ. ಏನು ಯಾವುದು ಎಕನಾಮಿಕ್ಸಲ್ಲಿ ಏನು ಕೇಳ್ತಾರೆ, ಎಕನಾಮಿ ಆ್ಯಂಡ್ ಗೌರ್ನಮೆಂಟ್. ಇಲ್ಲೊಂದು ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಪ್ರತಿ ವರ್ಷನೂ. ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಎಕನಾಮಿಕ್ ಪ್ಲ್ಯಾನಿಂಗ್? ಅರ್ಥ ಆಗ್ತಿದೆಯಾ? ಆಮೇಲೆ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಅಂದರೂ ಒಂದೇ ಉತ್ತರ ಬರಿಬೇಕು. ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆರ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಅಂದ್ರೂ ಅದೇ ಬರಿಬೇಕು. ಲಿಸ್ಟ್ ಔಟ್ ದ ಅಚೀವ್ಮೆಂಟ್ಸ್ ಆಫ್ ದ 5 years ಪ್ಲ್ಯಾನ್ಸ್ ಅಂದರೂ ಅದೇ ಬರಿಬೇಕು. ಓಕೆ, ಪ್ರತಿ ವರ್ಷ ಇದನ್ನು ಕೇಳ್ತಿದ್ದಾರೆ, ಪ್ರತಿ ವರ್ಷವೂ ರಿಪೀಟ್ ಆಗ್ತಿದೆ ಈ 2 ಪ್ರಶ್ನೆಗಳು. ಇದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಅರ್ಥ ಆಯ್ತಾ? ಯಾಕೆ ವೈ ಸರ್ ಎಂ ವಿಶ್ವೇಶ್ವರಯ್ಯ ಇಸ್ ದ ಫಾದರ್ ಆಫ್ ಇಂಡಿಯನ್ ಎಕನಾಮಿಕ್ ಪ್ಲ್ಯಾನಿಂಗ್ ಅಂತನಾದ್ರು ಕೇಳ್ಬೋದು. ವೈ. ಆಮೇಲೆ ಯಾಕೆ ಅವರು ಗ್ರೀನ್ ರೆವಲ್ಯೂಷನ್ ಇದು ಮಾಡಿದ್ರು ಅಂತ ಕೇಳ್ತಾರೆ. ವೈ ಅಂತ 1 ಮಾರ್ಕರಲ್ಲಿ ಕೇಳ್ತಾರೆ. ವೈ ಅಂತ ಯಾಕೆ ಅವ್ರನ್ನ ವೈ ಸರ್ ಎಂ ವಿಶ್ವೇಶ್ವರಯ್ಯ ವಾಸ್ ಕಾಲ್ಡ್ ಆಸ್ ಅ ಗ್ರೀನ್ ರೆವಲ್ಯೂಷನ್ ಒಬ್ಬರು ವ್ಯಕ್ತಿ ಆಗಿದ್ದರು. ಯಾವ ರೀತಿ ಆ ರೀತಿ ಪ್ರಶ್ನೆಗಳನ್ನ ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಿರ್ತಾರೆ. ದಯವಿಟ್ಟು ನೋಡ್ಕೊಂಡು ಹೋಗಬೇಕಾಗುತ್ತೆ ತಾವೆಲ್ಲ ವಿದ್ಯಾರ್ಥಿಗಳು. ವಾಟ್ ಈಸ್ ಅ ಬ್ಯಾಂಕ್? ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಂಕ್ಸ್ ಅಂತ ಕೇಳಿದ್ರೆ ನೋಡಿ, ಡೀಲಿಂಗ್ ವಿತ್ ದ ಮನಿ. ಓಕೆ, ಇಂಡಿವಿಜುವಲ್ಸ್ ಆರ್ ಫರ್ಮ್, ಕಂಪನೀಸ್, ಲೆಂಡಿಂಗ್ ದ ಲೋನ್, ಪೇಮೆಂಟ್ ಆ್ಯಂಡ್ ವಿತ್ಡ್ರಾ, and profits and service orientation, connecting the link and banking business, name the identity. ಒಂದು ಎಷ್ಟು ನೀವು 6 ಪಾಯಿಂಟ್ಸ್ನ ನೆನ್ಪಿಟ್ಕೋಬೇಕು. 3 ಮಾರ್ಕರಲ್ಲಿ ಕೇಳ್ತಾರೆ. ದಯವಿಟ್ಟು ಇದರಲ್ಲೂ ಒಂದು 3 ಮಾರ್ಕ್ ಕ್ವೆಶನ್ ಫಿಕ್ಸ್ ಆಗಿರುತ್ತೆ. ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ದಯವಿಟ್ಟು ನೋಡ್ಕೊಂಡು ಹೋಗಬೇಕು. ಫಂಕ್ಷನ್ಸ್ ಆಫ್ ದ ಬ್ಯಾಂಕ್ ತುಂಬ ಸತಿ ಕೇಳಿದ್ದಾರೆ, ಇಂಪಾರ್ಟೆಂಟ್. ಹಂಗನ್ಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಲ್ಲ ಅಂತಲ್ಲ, ಕೇಳ್ತಾರೆ ಅದು ಕೂಡ. ಓಕೆ, ಇಂಪಾರ್ಟೆಂಟ್. ನೋಡಿ, ಟೈಪ್ಸ್ ಆಫ್ ಬ್ಯಾಂಕ್ಸ್ ಯಾವುದ್ಯಾವುದು, ರಿಸರ್ವ್ ಬ್ಯಾಂಕು, ಕಮರ್ಷಿಯಲ್ ಬ್ಯಾಂಕು, ಇವೆಲ್ಲ ನೋಡ್ಕೊಂಡು ಹೋಗಿ ಒಂದು ಸ್ವಲ್ಪ, ಅವು ಇಂಪಾರ್ಟೆಂಟು. ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದರಲ್ಲಿ ಸೇವಿಂಗ್ ಬ್ಯಾಂಕ್ ಅಕೌಂಟ್, ನೋಡಿ ಇದರಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಪ್ರತಿ ವರ್ಷವೂ. ಮತ್ತು ಇವಾಗಿಂದ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್? ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್, ಇಲ್ಲಿ ಕೊಟ್ಟಿಲ್ಲ ಅಂದ್ಕೋತೀನಿ. ಎಸ್, ನಾನೇ ಹೇಳ್ತೀನಿ ಆ ಪ್ರಶ್ನೆನ. difference between saving bank account and current account or a recurring account. ಇದ್ರ ಮೇಲೆ ಪ್ರಶ್ನೆ ಡಿಫ್ರೆನ್ಸ್ ಕೇಳ್ತಾರೆ 3ರಲ್ಲಿ. ಅಂದರೆ ಹೇಗೆ ಅಂದರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್ ಡಿಫ್ರೆನ್ಸ್ ಕೇಳ್ಬೋದು, ಅಥವಾ ಸೇವಿಂಗ್ ಅಕೌಂಟ್, ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಮೇಲೆ ಕೇಳ್ಬೋದು, ಅಥವಾ ಇವೆರಡನ್ನು ಕೇಳಿಬೋದು. ಅರ್ಥ ಆಗ್ತಿದೆಯಾ? ಈ ರೀತಿ 3ರಲ್ಲಿ ಡಿಫ್ರೆನ್ಸ್ ಮಾಡಿ ಕೇಳ್ತಾರೆ. ದಯವಿಟ್ಟು ಈ 3 ಡಿಫ್ರೆನ್ಸ್ಗಳನ್ನ ನೋಡ್ಕೊಂಡು ಹೋಗಿ. ಅರ್ಥ ಆಗ್ತಿದೆಯಾ? ದಯವಿಟ್ಟು ಅದೆಲ್ಲ ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಇಷ್ಟು ನಿಮ್ಮ ಪಾರ್ಟ್ 1ನಲ್ಲಿ ನೀವು ನೋಡ್ಕೋಬೇಕಾಗಿರುವಂಥ ಪ್ರಶ್ನೆಗಳು. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಿಮಗೆ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲೇ. ದಯವಿಟ್ಟು ಫಸ್ಟ್ ಇಷ್ಟನ್ನು ನೋಡ್ಕೊಳ್ಳಿ, ಹೇಗೆ ಕೇಳಿದ್ದಾರೆ ಪ್ರಶ್ನೆಗಳಂತ ನಾನು ತೋರಿಸ್ತೀನಿ, ಅದನ್ನು ಕೂಡ. ಅರ್ಥ ಆಗ್ತಿದೆಯಾ? ಓಕೆ, ಈ ವಿಡಿಯೋನ ಇಲ್ಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಷ್ಟಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ನೆಕ್ಸ್ಟು ನಿಮಗೆ ಕ್ವಶನ್ ಪೇಪರ್ನ ತೋರಿಸ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ನಾನು ನಿಮಗೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತಲೂ
ತೋರಿಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ನಾನು ಏನು ಮಾಡ್ತಾಯಿದ್ದೀನಿ, ಮುಗಿಸ್ತಾ ಇದ್ದೀನಿ. ನಾಳೆ ನಿಮಗೆ 1 ಅಂಕದ ಪ್ರಶ್ನೆ ವಿತ್ ಪಾರ್ಟ್ 2ನಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಮ್ಯಾಪು ಕೂಡ ಈ ವಿಡಿಯೋದಲ್ಲೇ ಕವರ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ನಾನು ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅಂತ ಕೂಡ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಆ ವಿಡಿಯೋನು ನೋಡ್ಕೊಳ್ಳಿ. ಯಾವ್ಯಾವ ರೀತಿ ಕೇಳಿದ್ದಾರೆ ಪ್ರತಿ ವರ್ಷದಿಂದ 2015ರಿಂದ ನಿಮಗೆ 2025ರವರೆಗೂ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಜಾಸ್ತಿ ಈ ವಿಡಿಯೋಗೆ ಲೈಕ್ ಹಾಗೆ ಕಮೆಂಟ್ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟು ಕ್ವಶನ್ ಓದ್ಕೊಳ್ಳಿ. 100% ಇದನ್ನು ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳನ್ನ ಕೂಡ ಅವರು ಕೇಳೋದಿಲ್ಲ. ದಯವಿಟ್ಟು ಇದ್ರ ಮೇಲೆ. ಹಾಗೆ ನಾನು ಕ್ವಶನ್ ಪೇಪರ್ನು ಕೂಡ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೋಡ್ಕೊಳ್ಳಿ. ಓಕೆ.